ಲೇ ಏನಾದ್ರು ತಿಂತಾ ಇರೋದು? ಪಿಜ್ಜಾ ಪಿಜ್ಜಾ. ನಂಗೊಂದು ಪೀಸ್ ಕೊಡಲೇ, ನಾನು ಯಾವತ್ತೂ ತಿಂದಿಲ್ಲ. ಲೇ ಸೂರ್ಯ ಕೂಡ ಬ್ಯಾಂಕ್ಗಳು ನಿಂತ್ಕೊಬಲ್ಲೆ. ಅಯ್ಯಪ್ಪಂದೊಂದು ಕತೆ ಕತ್ತರಿಸ್ಬಿಟ್ಟು ನಾನು ಮಗನೇ ನಂಗೆ ಎದುರು ಜಬ್ಬ ಬೇಡ್ತೀಯ ನೀನು? ಕತ್ತರಿಸಿದ್ಯಾ 4 ಮುದ್ದೆ ಈಟ್ನ ನಿಂತ್ಕೊಂಡಿಲ್ಲ ಅಲ್ಲೇ. ಈಟ್ನ ಬಂದು ಕಾಟ ನಂಕ. ಲೇ ಅನ್ಸಿ ಏನಂತ ನಿಮ್ಮ ಅಪ್ಪಂದು? ಏನ ಬುಡ್ಕಂತವನ ಹಂಗೆ. ಎಲ್ಲಿಂದ ಬಂತ ನಿನ್ ಕೈ ಇದು ಪಿಜ್ಜು? ಲೇ ಪಿಜ್ಜು ಎಲ್ಲಿಂದ ಬಂತ? ಪಿಜ್ಜಾ ಅಲ್ಲ ಇದು ಪಿಜ್ಜಾ. ಎಲ್ಲಿಂದ ಬಂತು? ನಾನು ಆರ್ಡರ್ ಮಾಡಿದ್ನಿ ಆನ್ಲೈನಾಗ. ಓಹೋ, ಆನ್ಲೈನಾಗ ಆರ್ಡರ್ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ಆನ್ಲೈನಾಗ ಆರ್ಡರ್ ಮಾಡಕ ದೊಡ್ಡವನ್ ಬೇರೆ ಆಗ್ಬೇಕಾ? ಅಮ್ಮನ ಫೋನಾಗ ಆರ್ಡರ್ ಮಾಡಿರೋದು ನಾನು. ಕಾಸು ಎಲ್ಲಿಂದ ಬಂತು? ನಾನು 2000 ಬಿತ್ತಲ್ಲ. ಇದು ಕತೆ. ಅಮ್ಮನು ಮಗನು ಈ ವ್ಯವಹಾರ ನಡೆಸ್ತಾ ಇದ್ದೀರಿ. ಏನೇ ಅನ್ಸಿ ಮಗನ್ನ ದಾರಿ ತಪ್ಪಿಸ್ತಾ ಇದೆಯಲ್ಲೇ. ನ್ಯಾಯವಾಗಿ ವಾಣೆ ಕಲ್ಸೆ ಅವನ್ಕ, ನ್ಯಾಯವಾಗಿ ಬುದ್ಧಿ ಕಲ್ಸೆ. ಈ ವಯಸ್ಸಿಗೆ ಈ ಆಟಗಳಾಡ್ತಾವನೆ, ಮುಂದೆ ಇನ್ನೇನ್ ಗತಿನೋ? ಒಂದು ಕಾಟ ಆಯ್ತಲ್ಲಪ್ಪ. ಲೇ ಅಗ್ಗನ ಬಾಯ್ಕ್ ಮೇಲೆ ಕಟ್ಬಿಡ ಹೇಳ್ತೀನಿ. ಬಡ್ಕೊಂತಾನೆ ಮಗನ್ಕ ನ್ಯಾಯವಾಗಿ ಬುದ್ಧಿ ಕಲ್ಸೆ. ನೀನ್ ಕಲ್ತಿದ್ಯಾ ಬುದ್ಧಿ ಮಗನಿಗೆ ಬುದ್ಧಿ ಕಲ್ಸಕ್ಕ? ಫಸ್ಟ್ ನೀನ್ ನ್ಯಾಯವಾಗಿದ್ದೀಯ ನೋಡ್ಕೊ. ಒಂದೇ 16 ತಾರಿ ನಿನ್ನ ಮಗನ್ ಕೇಳ್ಬೇಕಾ? ಬಾಯ್ ಮುಚ್ಕೊಂಡು ಬಿದ್ದಿರ್ಬೇಕು. ಅಮ್ಮ ಅಕ್ಕನ್ ಬಂದ್ಲು. ಬಾರ ಶಿವಿ. ಅಮ್ಮ ಎಲ್ಲಮ್ಮ ಅಪ್ಪನ ಜಾಸ್ತಿ ಸೀರಿಯಸ್ ಅಂದೆ. ಇಲ್ಲೇ ಬಿಗ್ ಸತ್ತಾವ ನೋಡಮ್ಮ. ಇದ್ಯಾಕಮ್ಮ ಅಗ್ಗದಾಗ ಅಂಕಟ್ ಹಾಕಿದ್ಯಾ ಅಪ್ಪನ? ಎಲ್ಲ ನಿಮ್ಮ ಯಜಮಾನು ಬತಾವನೆ ಕಾರು ಸೈಡ್ ಹಾಕ್ತಾವನೆ. ಅಲ್ಲಪ್ಪ ಚೆನ್ನಾಗಿಲ್ಲ ಅಂತಂದೆ. ಯಾಕಮ್ಮ ಹುಚ್ಚಿನಂಗ ಆಡ್ತಾವನ? ತಲೆಕೆ ಏಟು ಬಿದ್ದದು ಏನೋ ಅಮ್ಮ, ಅದಕ್ಕೆ ಅಪ್ಪನ ಹಂಗ ಆಡ್ತಾ ಇರೋದು. ಅವನಾಗ ಅಪ್ಪನ್ಕ ಹುಚ್ಚಿದ್ಬಿಟ್ಟದೆ, ಹುಚ್ಚಿನಂಗ ಆಡ್ತಾವನ, ಅದಕ್ಕೆ ಕಟ್ಟಾಕಿದ್ರಿ. ಅಮ್ಮ ಯಾಕಮ್ಮ ಏನಾಯ್ತಮ್ಮ ಅಪ್ಪನ್ಕ? ತಲೆ ಸುತ್ತಿ ಬಿತ್ತೋಗ್ಬಿಟ್ನು ಅಂತಂದೆ. ಯಾಕಮ್ಮ ನಿಮ್ ಯಜಮಾನ್ ಬರ್ಲಿರಿ? ಏನು ಹೇಳಮ್ಮ ನಂಕ, ಆಮೇಲೆ ಬೇಕಾರೆ ನಮ್ಮ ಯಜಮಾನ್ ಕೇಳಿಯಾ? ಏನತ್ತೆ ಮಾವನು? ಬಾಪ ಅಳಿಮಯ್ಯ ಬಾ. ಇದಕ್ಕತ್ತೆ ಮಾವನ್ ಕಟ್ಟಾಕಿದ್ಯಾ? ಬಾಬಾ ಹುಚ್ಚು ಜಾಸ್ತಿ ಆಗ್ಬಿಟ್ಟದೆ, ಅದಕ್ಕೆ ಕಟ್ಟಾಕಿದ್ದೀರಿ. ಹೌದಾ? ಶಂಕರ, ನನ್ನಿಂದ ಏನಾರ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ನಾನು ನಿನ್ ಗಬ್ಬಲೆ ಹಿಂಸೆ ಕೊಟ್ಬಿಟ್ನಿ. ಪರವಾಗಿಲ್ಲ ಅತ್ತೆ, ಪರವಾಗಿಲ್ಲ. ಅದನ್ನೆಲ್ಲ ಮನ್ಸ ಇಟ್ಕೊಳಕ್ ಆತೈತಾ? ಎಲ್ಲ ಹಗ್ಗ ಬಿಚ್ಚಿರಿ ಮಾವನ ಆಸ್ಪತ್ರೆಗೆ ಕರ್ಕೊಂಡೋಗೋಣ. ಬಾಪ ಶಂಕರ, ಮುಂಡ ಮಗನ್ಗೆ ಏನ್ ದೊಡ್ಡ ರೋಗ ಇಲ್ಲ, ಓದ್ಕೊಂಡು ಹೋಗೋದು ಏನಿಲ್ಲ. ಬಾ, ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಅದಕ್ಕೆ ಕರ್ಸಿದ್ದೀನಪ್ಪ. ಅವ್ನ್ ಹುಷಾರಿಲ್ಲ ಅಂದ್ರೆ? ಹಂಗೆ ಹೇಳಿಲ್ಲ ಅಂದ್ರೆ ನೀವು ಬರಲ್ಲಲ್ಲಪ್ಪ. ಈ ಮುಂಡ ಮಗನಿ ಅಂತ ಕೆಲಸ ಮಾಡೋ ಅಂತ ಹೇಳದ. ಶಂಕರ ಏನಮ್ಮ ಏನೇನೋ ಹೇಳ್ತಾ ಇದೀಯ ನೀನು? ಸೂರ್ಯ ಈ ಕಡೆ ಗೆದ್ದು ಬಾರ ಕಳ್ದು ಅವ್ರು ಕೂತ್ಕೊಂಡ್ಲಿ. ಶಂಕರ ಕೂತ್ಕಪ್ಪ. ಬಾಯ್ ಮುಚ್ಕೊಂಡ್ ನಿಂತ್ಕೋ. ಅತ್ತೆ ಏನಾಯ್ತತ್ತೆ? ಅಲ್ಲ ಮಾವನ್ ಯಾಕೆ ಹಿಂಗೆ ಕಟ್ಟಾಕಿದ್ರಿ ನೀವು? ಶಂಕರ ಆಗಬಾರ್ದು, ಒಂದು ಕೆಲಸ ಆಗೋಗ್ಬಿಟ್ಟದಪ್ಪ ಶಂಕರ. ಅದಕ್ಕೆ ನೀನೇ ಏನನ್ನ ಪರಿಹಾರ ಹುಡುಕ್ಬೇಕಪ್ಪ ಇವಾಗ. ಏನಂತ ಹೇಳತ್ತೆ? ಏನಂತ ಹೇಳು, ಏನಾಗದಂತ? ಶಂಕರ ಅದೇ ನಿಮ್ ದೊಡ್ಡಪ್ಪನು ದೊಡ್ಡನು. ಆಕ ಏನಂತ ತಕೊಂಬಂದಿ ತಲೆ ಮೇಲೆ ಆಕ. ಇಲ್ಲ ಸೂರ್ಯ ಈಗ ತಿನ್ಬಿಟ್ಟು ಆಮೇಲೆ ಹಾಕ್ತೀನಿ ತಲೆ ಮೇಲೆ. ಹಿರಿಯರು ತಿನ್ಬಿಡ್ತೀನಿ. ನಮ್ ದೊಡ್ಡಪ್ಪನ ಅಪ್ಪನು ಸುನಂದ್ ಇಬ್ರು ಸೇರ್ಕೊಂಡು ಸಾಯ್ಸಾಕ್ಬಿಟ್ಟವ್ರಪ್ಪ. ಅಮ್ಮ ಅವ್ರಲ್ಲೆಲ್ಲ ಹುಡುಕ್ತಾವ್ರೆ. ಏನಮ್ಮ ಬಂದಿರೋದು ಅಪ್ಪನ್ಕ? ಅಮ್ಮನು ನಮ್ ದೊಡ್ಡತ್ತೆ ಅಪ್ಪನ ಮೇಲೆ ಅನುಮಾನ ಬೀಳ್ತಾ ಇದ್ದು. ನಿಮ್ಮ ಅಪ್ಪನಿಗೆ ಫೋನ್ ಮಾಡು, ಮನೆ ಹತ್ರ ನೋಡಿದ್ರೆ ಜಗಳ ಮಾಡ್ಕೊಂಡು ಹೋದ್ನು. ನಿಮ್ಮ ಅಪ್ಪನ ಏನ್ ಮಾಡೋನು ಅಂತ. ಏನಮ್ಮ ನಿಜನೇ ಆಗೋಯ್ತಲ್ಲಮ್ಮ. ಅಮ್ಮ ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಇದೇ ನಿಜವೋ ಇಲ್ಲ ಕನಸಮ್ಮ? ಲೇವೂನೆಲೆ ಶಿವಿ. ಈ ಅಪ್ಪನು ಅವಳು ಸುಪ್ನಾತಿ ಮಾತಾಡ್ತಾ ಇದ್ರಂತೆ. ಅವನು ಬಂದಂಗೆ ಅವಳು ಸುನಂದಿ ಕತ್ತಿಟ್ಕೊಂಡಂತೆ. ಈ ಅಪ್ಪನು ಹಿಂದ್ಗಡೆಯಿಂದ ಕೋಲ್ ತಕೊಂಬಂದು ಹೊಡೆದ್ಬಿಟ್ಟವನೆ, ಅಲ್ಲೇ ಬಿದ್ದೋಗ್ಬಿಟ್ಟವನೆ. ಹೋಗ್ಲಿ, ಇವಾಗ ಬಾಡಿ ಎಲ್ಲದಂತತ್ತೆ? ಅಪ್ಪ ಅಲ್ಲಿ ಹಾಕಿದ್ರಂತೆ. 2-3 ದಿವಸದಿಂದ ಈ ಕಡೆ ಚಿತ್ತ ಓಡಾಡ್ತಾ ಇತ್ತು ಅಂತ ಅನ್ಕೊಂಡ್ರು ಜನಗಳು. ಹಿಡಿಯೋಣ ಅಂತ ಅನ್ಕೊಂತ ಇದ್ರು. ಅದೇನೋ ಅದು ಮುರಿಗ್ಲು ಹಾಕದಂತೆ. ಇನ್ನು ಮುರಿಗ್ಲು ಅನಾಥ ಆತವೆ, ಎಳೆ ಮುರಿಗ್ಲು, ಅದಕ್ಕೆ ಹಿಡಿಯೋದು ಬೇಡ, ನಾವು ಸೇಫ್ಟಿಯಾಗಿ ನೋಡ್ಕೊಂತೀರಿ ಅಂತ ಫಾರೆಸ್ಟರು ಹೇಳಿದ್ರಪ್ಪ. ನೀವು ಹುಷಾರಾಗಿರಿ, ರಾತ್ರಿ ಒಬ್ಬೊಬ್ಬರೇ ಓಡಾಡ್ಬೇಡ್ರಿ ಅಂತ. ಅಷ್ಟಿರ್ತೇನೆ ಎಳ್ಕೊಂಡೋಯ್ತು. ಇಲ್ಲ ಆ ಅಪ್ಪನಿಗೆ ಏನಾದ್ನೋ ಹೇಳೋರೇ ಇಲ್ಲ. ಇವ್ರು ಹಾಕಿರೋ ಹತ್ರ ಅವ್ರು ಇರಿಲ್ಲ, ಆ ಅಪ್ಪನ ಇರಿಲ್ಲ. ಎತ್ಕೊಂಡಾಗ ಅಲ್ಲಿ ಹಾಕಿದ್ರಲ್ಲ, ಅಲ್ಲಿ ಎಣ ಇರಿಲ್ಲ. ಇವಾಗ ಏನಾದಂಗೆ ಏನೋ ತಿಳಿದಪ್ಪ. ಇವರಿಬ್ರು ಸುನಂದಿನೂ ಈ ಅಪ್ಪನೂ ಅಲ್ಲಿ ಕೂತಿದ್ರು. ಅಲ್ಲಿಂದ ಆಳ್ಬಾವಿ ಅದೇಳು ನಮ್ಮ ತೋಟಕ್ಕೆ ಆ ಕಡೆಕ. ಆಮೇಲೆ ನಾನು ಹೋದೆ. ಈಟ್ನ ಹೇಳಿಲ್ಲ ನಂಗೆ, ಕಂತ್ರಿ ಮುಂದೆ ಮಗನ ಬೈಕ್ ಮಣ್ಣಾಕ ಹೇಳಿಲ್ಲ. ಅವಳು ಹೇಳಿದ್ಲು, ಹಿಂಗಾಯ್ತು ನಿಮ್ಮ ಯಜಮಾನ ತಲೆಗೆ ಹೊಡೆದ್ಬಿಟ್ನು, ಇಲ್ಲಿ ತಂದು ಹಾಕಿದ್ರಿ ಅಂತ ಅವಳು ಹೇಳಿದ್ಲು. ಈಗ ನಾನು ಕಾಶಿಕೋ ರಾಮೇಶ್ವರಕ್ಕೆ ಓಡುತ್ತೀನಿ ಅಂತನು ಹಿಡಿದು ಕಟ್ಟಾಕಿದ್ರಿ. ನೋಡ್ರಪ್ಪ ಏನಾಗೋದು ಏನೋ, ಬದುಕೋನೋ ಹೋಗ್ಬಿಟ್ನೋ, ಇಲ್ಲ ಎತ್ತನ ಹೋದ್ನೋ. ಅಲ್ಲಮ್ಮ ಎತ್ತನ ಹೋಗಿದ್ರೆ ಮನೆ ಹತ್ರಕ್ಕೆ ಬರೋಂತಾನೆ ಅಮ್ಮ. ಅಲ್ಲತ್ತ ಈ ವಯಸ್ಸಿನಾಗ ಏನಕ್ಕೆ ಬೇಕತ್ತೆ ಮಾವನ್ಗೆ ಇದೆಲ್ಲನೂ? ನಾನೇನು ಮಾಡಿಲ್ಲ ಶಂಕರ. ಮುಚ್ಚು ಬಾವ, ಬಾಯಿ ಸಾಕು, ಮುಚ್ಚು ಬಾಯಿ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ನಿಂಗೆ ಜೀವಾವಧಿ ಶಿಕ್ಷಣ ಕೊಡಿಸ್ತೀನಿ ನಿಂಕ ಸುನಂದಿಕ. ನಿಮ್ಮಿಬ್ಬರನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅದಕ್ಕೆ ಅಪ್ಪ ಎಲ್ಲ ನಾವು ಓಡ್ಗಿರೋದಾನು ಅಂತ ಸಾಕತ್ಕ ಹೇಳಪ್ಪ. ಅಲ್ಲ ಅವ್ರೇನು ನನ್ನೇನು ಸುಮ್ಮನೆ ಬಿಡ್ತಾರೇನಪ್ಪ ಅಮ್ಮನ ಮಕ್ಕಳು? ನಾನು ಬಾಳ್ ಬಳ್ದು ಬಾಯಿಗೆ ಹಾಕೊಂಡಲ್ಲಪ್ಪ. ಎಲ್ಲಪ್ಪ ಎಲ್ಲತ್ತಪ್ಪ ಎಣ್ಣನ? ಅವ್ನು ಸತ್ತೋಗಿಲ್ಲ ಶಿವಿ, ಎಲ್ಲ ಹೋಗೋನೆ ಬರ್ತಾನೆ. ರಸ್ಟ್ ತಡ್ಕೊಂಡ್ರೆ ಹಂಗೆ ಸತ್ತೋಗಿದ್ರೆ ಎಣ ಅಲ್ಲೇ ಬಿದ್ದಿರ್ಬೇಕಾಗಿತ್ತಾನೆ. ಹೇಳ್ತಾವಳಲ್ಲ ಚಿತ್ತ ಓಡಾಡ್ತದೆ ಅಂತ. ಅವ್ರು ಫಾರೆಸ್ಟ್ ಅವ್ರು ಹಿಡ್ದಿಲ್ಲ ಅಂತ ನೋಡು, ಬಾಣಂತಿ ಅಂತ. ಅದೇ ಎಲ್ಲ ಹಿಡ್ಕೊಂಡೋಗಿ ತಿನ್ಕೊಂಡದೇಳು.
ಏನೇನ ಮಾಡ್ಕಪ್ಪ ನನ್ಗೇನಾಗಬೇಕು. ಅಮ್ಮ ಅನ್ಬೋಗ್ಸು ನೀನು ಹಣೆ ಮನೆಗೆ ಏನು ಬರ್ತದೋ ಅದೇ ಆಗಲಿ. ಅಯ್ಯೋ ಎಲ್ಲನ ಹೋಗ್ಲಿ ಹೋಗಮ್ಮ, ಇವನ ಹತ್ರ ಹೋಗೋದು ನನಗೆ ಬಂದದೆ. ಇವನೊಂದು ತಲೆನೋವಲ್ಲೇ ಶಿವಿ, ಏನೋ ಮಾಡೋದು ಇವಾಗ. ಹಾಂ ಎಂಥ ಕೆಲಸ ಮಾಡ್ತೆ ಮಾವ ನೀನು? ಏನಕ್ಕೆ ಮಾವ ಈ ಕೆಲಸ ಮಾಡಕ್ಕೆ ಹೋಗಿದ್ದು? ಅವನು ಇವಳು ಸುನಂದಿದು ಕತ್ತಿ ಹಿಡ್ಕೊಂಡು ಇಸ್ತಾ ಇದ್ನು. ನಾನು ಕೋಪ ಬಂದು ತಲೆ ಕೊಟ್ಬಿಟ್ನೆ. ಹೋಗಿದ್ರೆ ಅವಳೇ ಓದ್ತಾ ಇದ್ಲು, ನಿನ್ಗೇನಪ್ಪ ಆಗ್ಬೇಕಾಗಿತ್ತು? ಬಾಯಿ ಮುಚ್ಕೊಂಡು ಇರ್ಬೇಕಾಗಿತ್ತಾನೆ ನೀನು. ಇದ್ಯಾಕಪ್ಪ ಅಳಿಮಯ್ಯ ಹಿಂಗತ್ರ ಬಂದು ನೋಡ್ತಾ ಇದೆಯಾ? ಇರ್ಲಿ ಮವ, ಕೊಲೆ ಮಾಡೋ ಹುಟ್ಟು ನಿಂದಲ್ಲ ಆಯ್ತಾ? ಎಲ್ಲ ಹಾಕಿದ್ದೆ, ಏನಾಯ್ತು? ಹಾಂ ಆ ಸ್ಪಾಟ್ ಎಲ್ಲ ಒಂದು ಸ್ವಲ್ಪ ತೋರಿಸ್ಬಾ ನೀನು, ಬಾ. ಅಯ್ಯೋ ನಾನು ಕಾಶಿಕೋ ರಾಮೇಶ್ವರ್ಕೋ ಹೋಗ್ಬೇಕಪ್ಪ. ನನ್ನ ಫ್ರೆಂಡ್ಗಳೆಲ್ಲ ಓದ್ತಾವ್ರೆ. ಹೋಗಿ ಅಂತೆ ಬಾ, ಮಾಡೋ ಕೆಲಸ ಮಾಡ್ಬಿಟ್ಟು ಕಾಶಿಕೋ ರಾಮೇಶ್ವರ್ಕೋ ಓದ್ತಾನಂತೆ. ಓ ಇಲ್ಲಿ ಯಾರು ಕಿವ್ಯಾಗ ಹೂವು ಮುಟ್ಕೊಂಡಿಲ್ಲ, ಬಾಯಿ ಮುಟ್ಕೊಂಡು ನಡಿ ಮಾವ ನೀನು. ಓಹೋ ಏನೇನೋ ಒಂಚೂರು ಹೆಚ್ಚು ಕಡಿಮೆ ಆಗಿರ್ಬೇಕು ನಿನ್ನ ಕೈತ ಗ್ರಾಚಾರ. ನೋಡಪ್ಪ ಮಾಡೋದೆಲ್ಲ ಮಾಡ್ಬಿಟ್ಟು ಹಿಂಗೆ ಅಳ್ತಾವನೆ ಗೊಳು ಅಂತ ನೋಡಿ. ಎಂತ ಹಿಂಗೆ ಕಟ್ಟಿಗೆ ತಂದು ಸಿಕ್ಕಾಕದ್ ನೋಡು. ಅವಳು ಕಿತ್ತೋಗಿರೋ ಹೆಂಗ್ಸ್ಕೋಸ್ಕರ ಥೂ, ಮಾನ ಮರ್ಯಾದೆ ಇಲ್ಲ ಇದ್ನಕ. ಶಂಕರ ಹಾಕಿದ್ದು ಆಗೋಗ್ಬಿಟ್ಟೈತ್ಲೆ. ಅವ್ನು ಸತ್ತೋಗಿದ್ನಲ್ಲೇ. ಈ ಕಡೆ ವಂಕೆಗ ಹಳೆದಾಗ ಹಾಕಿದ್ನಿ ನಾನು. ತಿರ್ಗಿ ಎತ್ಕೊಂಡೋಗಿ ಅಲ್ಲಿ ಬಿಸಾಕಿದ್ನಿ. ಕೈ ಕಾಲಿಗೆಲ್ಲ ತಣ್ಣಗಾಗೋಗಿದ್ವು. ಹುಲಿ ಏನೋ ಚಿರ್ತೇನೋ ಎತ್ಕೊಂಡು ಹೊರಟೋಗೋದೆ. ನನ್ನನ್ನು ಬಿಟ್ಬಿಡಪ್ಪೋ, ಎಲ್ಲನೋ ಹೊರಟೋಗ್ಬಿಡ್ತೀನಿ ನಾನು. ಈ ಹೆಣ್ಣು ಕೊಟ್ಟೋನೋ ಕಣ್ಣು ಕೊಟ್ಟು ದೇವ್ರಿದ್ದಂಗೆ. ದೊಡ್ಡವ್ರು ಹೇಳ್ತಾರಲ್ಲ, ಹೆಣ್ಣು ಕೊಟ್ಟೋರು ಕಣ್ಣು ಕೊಟ್ಟು ದೇವ್ರಿದ್ದಂಗೆ ಅಂತ. ಬಿಟ್ಬಿಡಪ್ಪ, ಎಷ್ಟನಾಗಲಿ ನಾನು ನಿಮ್ಮ ಮಾವನ್ ತಾನೇ. ಮಾವನ್ ತಾನೇ ಆದ್ರೆ ಮಾಡಿರೋ ತಪ್ಪು ಹೆಂಗ್ ಮಾತಾಡ್ತಾ ನೋಡಿದೆ ನಮ್ಮ ಅಪ್ಪನ. ಮವ ಅದೆಲ್ಲ ಕತೆ ಬೇಡ, ಬಾ ಅಲ್ಲಿಗೆ ಏನೇನಾಯ್ತು ಎಲ್ಲೆಲ್ಲಿ ಆ ಜಾಗ ಎಲ್ಲ ತೋರಿಸ್ಬಾ, ಬಾ ಮವ. ನಡಿಯಪ್ಪ, ಇನ್ನೇನು ಮಾಡ್ತೀಯ? ಎಲ್ಲನೋ ಹೋಗ್ಕಡ್ಲೆ. ಇನ್ನೇನ ತಪ್ಸ್ಕೊಳೋದು ಗಿಪ್ಸ್ಕೊಳೋದು ಮಾಡಿದ್ವಿ ಅಂತಂದ್ರೆ ಕಾರಾಗೆ ಇಟ್ಕೊಂಡಿದ್ದೀನಿ, ಎನ್ಕೌಂಟ್ರ್ ಮಾಡಕ್ ಬಿಡ್ತೀನಿ. ಎನ್ಕೌಂಟ್ರು ಅಂದ್ರೆ ಏನಪ್ಪ? ಶೂಟ್ ಮಾಡೋದು. ಕತ್ತಿಗೆಲ್ಲ ಶೂಟ್ ಮಾಡಬೇಡಪ್ಪ, ಕೈಕೋ ಕಾಲ್ಕೋ ಶೂಟ್ ಮಾಡುವ. ತಪ್ಸ್ಕೊಳಕ್ ಪ್ರಯತ್ನ ಪಟ್ರೆ ಆ ಕೆಲಸ ಮಾಡೇ ಮಾಡ್ತೀನತ್ತೆ. ಬಾ ಮವ, ಸುನಂದ ಅಮ್ಮನ ಮನೆ ಹತ್ರಕ್ಕೂ ಹೋಗ್ಬೇಕು, ಜೊತೆಗೆ ನೀನು ಇರ್ಬೇಕು. ಕರ್ಕೊಂಡೋಗಪ್ಪ, ಕರ್ಕೊಂಡೋಗು. ಎಲ್ಲರೂ ಉಗಿಲಿ, ಕರ್ಕೊಂಡೋಗು. ತೂ 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 ಅಂತ ಉಗಿಲಿ, ಆವಾಗನೇ ಇವನ್ ಜನ್ಮಕ್ಕೆ ಬುದ್ಧಿ ಬರ್ತದೆ ನೋಡೋಣ. ಬಾ ಬಾ ಮವ. ಬರ್ತಾ ಇದೀನಿ, ನಡಿಯಪ್ಪ, ನಡಿ ನಡಿ. ಅಮ್ಮೋ ಆ ಅಮ್ಮನು ನಮ್ಮ ದೊಡ್ಡತ್ತೆ ಹೆಂಗೆ ಮಾತಾಡೋದು ತಿಳಿದ ನನ್ನನ್ನ. ನಿಮ್ಮ ಅಪ್ಪನೇ ಏನೋ ಮಾಡಿರೋದು, ಫೋನ್ ಮಾಡು ನಿಮ್ಮ ಅಪ್ಪನ್ಕ ಫೋನ್ ಮಾಡು ಅಂತ ಇಟ್ಬಿಟ್ಟವಳಮ್ಮ. ಅಕ್ಕ ನೀನೇನು ಹೇಳ್ದೆ? ನನ್ಗೇನು ತಿಳಿದತ್ತೆ, ನಮ್ಮ ಅಪ್ಪನು ಅಂತವನಲ್ಲ, ಅಲ್ಕೇನಕ್ಕೆ ಹೋಗಿತ್ತಾನೆ ದೊಡ್ಡ ಮಾವನು ಅಂತ ಬಿಟ್ಟು ಹಂಗೆ ಹಿಂಗೆ ಅಂತ ಯಾಮಾರ್ತಿದ್ದಮ್ಮ. ನೋಡೇ ಶಿವಿ ಅಂತ ಕೆಲಸ ಮಾಡೋನು ನಿಮ್ಮ ಅಪ್ಪನು. ನೋಡಮ್ಮ ಏನೋ ಹೆಚ್ಚು ಕಡಿಮೆ ಆದ್ರೆ ಏನೋ ಮಗತ್ತಿ ಸುಮ್ಮನೆ ಬಿಡ್ತಾರೆ ನಮ್ಮ ಅವರು. ಹಾಂ ಯಾಕೆ ಬೇಕಾಗಿತ್ತಮ್ಮ ಅಪ್ಪನ್ಕಿದೆಲ್ಲ? ಏನೋ ಹೋಗಮ್ಮ, ಎಲ್ಲ ನನ್ನ ಹಣೆ ಬರ. ರಾಮು ಇಲ್ಲಿ ಇಷ್ಟೊತ್ತು ಬರ್ತೀನಿ ಅಂತಂದು ಬರ ಇಲ್ಲ ಅಣ್ಣ. ಓ ಬಂದ ಬಪ್ಪ. ಎಲ್ಲ ಆಶಂಕನು ಅದೇನೋ ಅವ್ರ ಮಾವನ್ಕೇನೋ ಜಾಸ್ತಿ ಚೆನ್ನಾಗಿಲ್ಲ ಅಂತಪ್ಪ, ಅದಕ್ಕೆ ಇಬ್ರು ಎಂಡುಗನವ್ರು ಹೋದ್ರು. ಈಗ ಏನಂತೆ? ಏನೋ ಇನ್ನ ನಂಗೂ ತಿಳಿದು ನಾವು ಹೋಗಿ ಸೇರಿಸ್ತಾರೋ ಇಲ್ಲ ಆಮೇಲೆ ಫೋನ್ ಮಾಡೋಣ ಅಂತ ನಾನು ಸುಮ್ಮನೆ ಅದೇ. ಹಲೋ ಹಲೋ ಹಲೋ, ಯಾರು? ಹಲೋ, ಶಾನ್ ಬೊಗ್ರ ಮಾತಾಡ್ತಾ ಇರೋದು? ಓ ನಾನೇ ಮಾತಾಡ್ತಾ ಇರೋದು. ನೀವ್ಯಾರೋ ಮಾತಾಡ್ತಾ ಇರೋದು? ನಾವು ಯಾರನ್ನಾಗ್ಲಿ, ನಾನು ಇವಾಗ ನಿಮ್ಗೊಂದು ಮಾತಾಡ್ತಾ ಇದ್ದೀನಿ. ಏನು? ನಿಮ್ ಮಗನು ದೊಡ್ಡವನು ನಮ್ಮ ಹತ್ರವನೇ. ಇದ್ರೆ ಅವನ್ ನಿಮಗ್ ಬೇಕಂತಂದ್ರೆ ನಮ್ಗೆ 50 ಲಕ್ಷ ದುಡ್ಡು ಕೊಡ್ಬೇಕು ನೀವು. ಏನು? ನನ್ನ ಮಗನು ನನಗೆ ಬೇಕಂತಂದ್ರೆ ನಾನು ನಿನ್ಗೆ ಯಾಕೆ 50 ಲಕ್ಷ ಕೊಡಬೇಕು? ಹಾಂ, ನನ್ನ ಮಗನು ನಮ್ಮ ಮನೆಗೆ ಬರ್ತಾನೆ, ನಾನು ನಿನ್ಗೆ ಯಾಕೆ 50 ಲಕ್ಷ ಕೊಡಬೇಕು? ನಮ್ಮ ಹತ್ರ ಅವನು ಮನೆಗೆ ಬರ್ಬೇಕಂತಂದ್ರೆ 50 ಲಕ್ಷ ದುಡ್ಡು ಕೊಡ್ಬೇಕು. ನೀವೇನಾದ್ರೂ ದುಡ್ಡು ಕೊಡಿಲ್ಲ ಅಂತಂದ್ರೆ ಅವನನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ ನಾನು. ಎಲ್ಲಿ ಕಳಿಸ್ತೀಯಾ? ಮಾತಾಡು, ಎಲ್ಲಿ ಕಳಿಸ್ತೀಯಾ? ಪರಲೋಕಕ್ಕ ಕಳಿಸ್ತೀನಿ. ಒಂದೊಂದು ಪೀಸ್ ಒಂದೊಂದು ದಿಕ್ಕಕ್ಕೆ ಹಾಕ್ತೀನಿ. ಏಯ್ ಇಕ್ಕೋ ಫೋನು. ಯಾವನ ನೀನು? ಇಕ್ಕೋ ಫೋನು. ಬಾಯ್ ಆಯ್ತು ಅಂತ ಬಾಯ್ಗೆ ಬಂದಂಗೆಲ್ಲ ಮಾತಾಡಬೇಡ. ಬಾಯ್ಗೆ ಬಂದಂಗೆ ಮಾತಾಡ್ತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇರೋದು ನಾನು. ನಿಜಾನೇ ಹೇಳ್ತಾ ಇದ್ದೀನಿ. ನಮ್ಮ ಹತ್ರ ಅವನೇ ನಿಮ್ಮ ಮಗನು. ನೀವು 50 ಲಕ್ಷ ತಂದ್ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ನಾನು ಹೇಳಿದ ಕೆಲಸನೇ ಮಾಡ್ತೀನಿ. ನಿಮ್ಮ ಮೊಮ್ಮಕ್ಕಳಿಗೆ ಹೇಳಿ ಏನಾದರೂ ನಿಮ್ಮ ಪೊಲೀಸ್ ಬುದ್ಧಿ ನನ್ನ ಹತ್ರ ತೋರಿಸಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಹಲೋ, ಏಯ್ ನಿನಗೆ ಯಾಕಯ್ಯ ನಾನು 50 ಲಕ್ಷ ಕೊಡಬೇಕು? ನಾನು ಕೊಡಲ್ಲ 50 ಲಕ್ಷ. ಹೌದಾ? ನನ್ನ ಬುದ್ಧಿ ತೋರಿಸ್ಲಾ? ನೋಡು, ನೀನು ಯಾರಂತ ಹೇಳು ಫಸ್ಟು. ನಾನು ಯಾರನ್ನಾಗ್ಲಿ ಆ ಕತೆ ನಿನಗೆ ಬೇಕಾಗಿಲ್ಲ. ನಿನ್ನ ಮಗನ್ ಬೇಕೋ ಬೇಡ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ, ಆಲೋಚನೆ ಮಾಡಿ ಹೇಳು. ಹಲೋ, ಯಾರಂತ ಹೇಳು. ಯಾರ ನೀನು? ಅಣ್ಣ ಏನಂತಣ್ಣ? ದೊಡ್ಡವನು ನನ್ನ ಹತ್ರ ಅವನೇ 50 ಲಕ್ಷ ದುಡ್ಡು ಕೊಡು ಅಂತ ಹೇಳ್ತಾವನಲ್ಲಪ್ಪ. ಯಾರೋ ಫೋನ್ ಮಾಡಿ. ಯಾರಂತೆ? ಹಾಂ ಹೇಳ್ತಾ ಇಲ್ಲ ಯಾರು ಅಂತ. ಏನಣ್ಣ ಇದು? ನಾವೇನು ಅನ್ಕೊಂಡ್ರೆ ಇಲ್ಲೇನೋ ಆಗ್ಬಿಟ್ಟದಲ್ಲಣ್ಣ. ಹಾಂ ಈ ಸತಿ ಫೋನ್ ಮಾಡಿದಾಗ ಅವ್ರ ಸ್ಪೀಕರಿಗೂ ವಾಯ್ಸು ಕೇಳಿಸ್ಕೊಂಡ್ರೆ ಯಾರು ಅನ್ನೋದು ಗೊತ್ತಾಗ್ತೈತಣ್ಣ. ಆಯಿತು, ಇನ್ನೊಂದು ಅಷ್ಟೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳೋನೆ. ನೋಡೋಣ ಫೋನ್ ಮಾಡ್ತಾನೇನು. ಹಾಂ ಹ್ಞೂ ಸರಿ ಅಣ್ಣ, ಆಯಿತು. ಮುಂದುವರಿಯುವುದು